ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಇನ್ಸ್ಟೆಂಟಾಗಿ ಅಕ್ಕಿ ಹಿಟ್ಟಿನ ಶಾವಿಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಆದರೆ ಇದಕ್ಕೆ ಬಿಸಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದೇ ಬಿಸಿ ನೀರನ್ನು ಒಂದು ಸ್ವಲ್ಪನೇ ಹಾಕ್ಕೊತ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಸಾಮಾನ್ಯವಾಗಿ ಒಂದು ಉಂಡೆ ಅದಕ್ಕೆ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೆ ನೀವು ಬಿಸಿ ನೀರನ್ನು ಹಾಕ್ಕೋಬೇಕು. ಆದರೆ ಒಂದೇ ಸಲ ನೀವು ಬಿಸಿ ನೀರನ್ನು ಹಾಕ್ಕೋಬೇಡಿ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಈ ಅಕ್ಕಿ ಹಿಟ್ಟಿನ ಶಾವಿಗೆ ತೆಂಗಿನಕಾಯಿ ಹಾಲು ಜೊತೆ ಇರ್ಬೋದು, ಚಿಕನ್ ಸಾರು ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ಒಂದು ಸಲ ಅಕ್ಕಿ ಹಿಟ್ಟಿನ ಶಾವಿಗೆ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಬಿಸಿ ನೀರು ಹಾಕಿದ್ದಕ್ಕೆ ಸಾಕು ಫ್ರೆಂಡ್ಸ್. ಆದರೆ ಹಿಟ್ಟು ಒಂದು ಸ್ವಲ್ಪ ಬಿಸಿ ಇರುವುದರಿಂದ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ನಿಮಗೆ ಕೈಗೆ ಎಷ್ಟು ಬಿಸಿ ಬೇಕೋ ಆವಾಗ ನೀವು ಹಿಟ್ಟನ್ನು ನಾದ್ಕೋಬೋದು. ಹಿಟ್ಟು ಭಾಳ ಬಿಸಿ ಇದ್ದಾಗ ಹಿಟ್ಟನ್ನು ನಾದ್ಕೋಬೇಕಂತ ಇಲ್ಲ. ನಿಮಗೆ ಕೈಗೆ ಎಷ್ಟು ಬಿಸಿ ತಾಗುತ್ತೋ ಆವಾಗ ನೀವು ಹಿಟ್ಟನ್ನು ಬೇಕಂದರೆ ನಾದ್ಕೋಬೋದು ಫ್ರೆಂಡ್ಸ್. ಈಗ ಕೈಗೆ ಒಂದು ಸ್ವಲ್ಪ ತಣ್ಣೀರು ಹತ್ಕೊಂಡು ನಾನು ಹಿಟ್ಟನ್ನು ನಾದ್ಕೊತಿದ್ದೇನೆ. ಅದು ಹಿಟ್ಟು ಒಂದು ಸ್ವಲ್ಪ ಬೆಚ್ಚಗೇ ಇದೆ ಫ್ರೆಂಡ್ಸ್. ಆದರೆ ಬಿಸಿ ಇರುವಾಗ ಒಂದು ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ನಾದುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹಿಟ್ಟನ್ನು ಈ ರೀತಿ ನಾದ್ಕೋಬೇಕು ಫ್ರೆಂಡ್ಸ್. ಹಿಟ್ಟನ್ನು ನೀವು ಎಷ್ಟು ನೀಟಾಗಿ ನಾದ್ಕೊತೀರೋ ಅಷ್ಟು ನೀಟಾಗಿ ಶಾವಿಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಶಾವಿಗೆ ಕಟ್ಟಾಗಿ ಬೀಳುತ್ತೆ. ಅದಕ್ಕೋಸ್ಕರ ಹಿಟ್ಟನ್ನು ಮಾತ್ರ ಒಂದು 5 ನಿಮಿಷ ಆದರೂ ಈ ರೀತಿ ನಾದ್ಕೋಬೇಕು. ಈ ಅದಕ್ಕೆ ಬರುವವರೆಗೆ ನೀವು ಬಿಸಿ ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಿಮಗೆ ನಾನು ಮಾಡೋ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾದ್ಕೊತ ಹಿಟ್ಟು ಈ ಅದಕ್ಕೆ ಬರಬೇಕು ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ. ಈ ರೀತಿ ಹಿಟ್ಟನ್ನು ಮೊದಲು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಚಕ್ಲಿ ಮಾಡೋ ಮನೆಗೆ ತಗೊಂಡು ಅದಕ್ಕೆ ಶಾವಿಗೆ ಮಾಡುವ ಪ್ಲೇಟನ್ನು ಹಾಕ್ಕೊಂಡು ಒಂದು ಸ್ವಲ್ಪನ ಎಣ್ಣೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆಯನ್ನು ಹಾಕ್ಕೋಬೇಕು. ಇದನ್ನು ಒಬ್ಬೊಬ್ಬರೇ ಬೇಕಂದ್ರೂ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಇದನ್ನು ಹಬೆಯಲ್ಲಿ 15 ನಿಮಿಷ ಆದರೂ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನಾನು ಅದಕ್ಕೆ ತಟ್ಟೆ ಇಡ್ಲಿ ಮಾಡೋ ಸ್ಟ್ಯಾಂಡನ್ನು ತೊಗೊಂಡಿದ್ದೇನೆ. ನೀವು ಬಾಳೆ ಎಲೆಯಲ್ಲಿ ಬೇಕಂದ್ರೂ ನೀವು ಇಟ್ಟು ಹಬೆಯಲ್ಲಿ ಬೇಯಿಸ್ಕೋಬೋದು. ಈ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು, ಯಾಕಂದರೆ ಅದು ಆಮೇಲೆ ಶಾವಿಗೆ ನೀಟಾಗಿ ಎದ್ದು ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಶಾವಿಗೆನ ಅದರ ಪ್ಲೇಟಲ್ಲಿ ಹಾಕ್ಕೊತೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈಗ ಯಾವ ರೀತಿ ಶಾವಿಗೆನ ರೆಡಿ ಮಾಡ್ಕೊತಿದ್ದೇನಂತ. ಅದು ಎಲ್ಲೂ ಕಟ್ಟಾಗೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಹಿಟ್ಟನ್ನು ಅಷ್ಟು ನೀಟಾಗಿ ನಾದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಶಾವಿಗೆ. ನಿಮಗೆ ಎಷ್ಟು ದಪ್ಪಕ್ಕೆ ಬೇಕು ನೋಡಿಕೊಂಡು ನೀವು ಶಾವಿಗೆನ ಪ್ಲೇಟ್ ಮೇಲೆ ಹಾಕ್ಕೋಬೋದು. ಇದೇ ರೀತಿ ಎಲ್ಲ ತಟ್ಟೆಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಶಾವಿಗೆನ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಶಾವಿಗೆ ರೆಡಿ ಮಾಡ್ಕೊಂಡ್ಮೇಲೆ ಸ್ಟ್ಯಾಂಡ್ನಲ್ಲಿ ಇಡ್ತಿದ್ದೇನೆ ಫ್ರೆಂಡ್ಸ್ ನಾನೀಗ.
ಈ ರೀತಿ ಸ್ಟ್ಯಾಂಡಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಹಬೆಯಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದೇನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಇದನ್ನು ಹಬೆಯಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 15 ನಿಮಿಷ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ. ಶಾವಿಗೆ ಅಂತೂ ರೆಡಿಯಾಗಿದೆ. ಈ ತಟ್ಟೆಗೆ ಎಣ್ಣೆ ಹಾಕಿರೋದರಿಂದ ಶಾವಿಗೆ ನೀಟಾಗಿ ಎದ್ದು ಬಿಡುತ್ತೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಶಾವಿಗೆ ರೆಡಿಯಾಗಿದೆ ಅಂತ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಈ ರೀತಿ ಶಾವಿಗೆ ಮಾಡಿದ ಮೇಲೆ ನಾನು ಇದನ್ನು ಚಿಕನ್ ಸಾರು ಜೊತೆ ಸರ್ವ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಪ್ಲೇಟಿಂದ ಎಷ್ಟು ನೀಟಾಗಿ ಶಾವಿಗೆ ಬಿಟ್ಕೊತಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ಕೂಡ ತುಂಬ ಧನ್ಯವಾದಗಳು ಫ್ರೆಂಡ್ಸ್.